ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಸೂಪರಾಗಿ ಸಖತ್ತಾಗಿ ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಬಂದು ಫಿಶ್ ಕಬಾಬ್. ನಮ್ಮೂರ ಕೆರೆಯಲ್ಲಿ ಸಿಕ್ಕಿರೋ ಅಂಥ ಫಿಶ್ ಕಬಾಬ್. ಸುಮ್ಮನೆ ಮಾತಾಡ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ, ತೋರಿಸ್ತೀನಿ ನಿಮಗೂ. ಮೊದಲಿಗೆ ಇಲ್ಲಿ ಮೀನನ್ನ ತೊಗೊಂಡಿದ್ದೀನಿ ನೋಡಿ. ಚೆನ್ನಾಗಿ ನೀಟ್ ಮಾಡ್ಕೊಂಡು ನೀರೆಲ್ಲ ಫುಲ್ಲು ಡ್ರೈ ಆಗೋವರೆಗೂ ಬಿಟ್ಟು ಒಂದು ಅರ್ಧ ಕೆ ಜಿ ಇರ್ಬೋದು ಇದು. ಮತ್ತು ಇವಾಗ ಏನೇನು ಬೇಕು ಅಂತ ನೋಡೋಣ. ನೋಡಿ, ಒಂದು ಪ್ಯಾಕೆಟ್ ಹಾಕ್ಕೊಳ್ತಿದ್ದೀನಿ ಕಬಾಬ್ ಪೌಡ್ರು ಫಿಶ್ದು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಕಾಗಲ್ಲ ಅನಿಸುತ್ತೆ. ಇನ್ನೊಂದು ಪ್ಯಾಕೆಟ್ ಆಯ್ತು, ಅದನ್ನೂ ಹಾಕ್ಕೊಳ್ತೀನಿ. ಸರ ಅಂತ ಕುಯ್ಬೇಕು. ನಮ್ಮ ಕೆರೆದೇ ಮೀನು, ದೊಡ್ಡ ಮೀನು. ಒಂದು 5 ಕೆ ಜಿ ಇತ್ತು ಅನಿಸುತ್ತೆ ಅದು ಒಂದೇ ಮೀನು. ಮತ್ತು ಸ್ವಲ್ಪ ಖಾರದ ಪುಡಿ, ಖಾರ ತಿನ್ನೋರಾದರೆ ಜಾಸ್ತಿ ಹಾಕ್ಬೋದು. ನಾನಿಲ್ಲಿ 1 ಸ್ಪೂನ್ ಹಾಕೋತಿದ್ದೀನಿ. ಮತ್ತು ಮೊಟ್ಟೆ ಬೇಕು, 1 ಮೊಟ್ಟೆ ಥರ ಹೊಡೆದು ಆಮೇಲೆ ಜೋಳದ ಹಿಟ್ಟು, ಕಾರ್ನ್ ಫ್ಲೋರ್, ಯಾಕಂದರೆ ಅದು ಬೈಂಡಿಂಗ್ ಎಲ್ಲ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನೀವು ಮೀನು ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ ನೋಡಿ ಹಾಕ್ಕೊಳ್ಳಿ. ನೀವು ಇಷ್ಟಿಷ್ಟೇ ಹಾಕ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಮತ್ತು ನಿಂಬೆಹಣ್ಣು. ಮೀನಿಗೆ ಹುಳಿ ಇದ್ರೇ ಚಂದ ಅಲ್ವಾ, ಹಂಗಾಗಿ ಸ್ವಲ್ಪ ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪ ಉಪ್ಪನ್ನ ಕಡಿಮೆ ಹಾಕ್ಕೊಳ್ಳಿ ನೋಡಿ. ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಮೀನು ಸಾಂಬಾರು ಕೂಡ ಹಾಕ್ತೀನಿ, ತೋರಿಸ್ತೀನಿ ನಿಮಗೆ. ನೋಡಿ, ಮೀನು ಸಾಂಬಾರು ಕುದಿತಾ ಇದೆ, ಘಮ ಘಮ ಅಂತಿದೆ. ಮಾಡಿಬಿಟ್ಟು ಕಬಾಬು ಎಲ್ಲ ಮಾಡಿ ಬ್ಯಾಟಿಂಗ್ ಮಾಡೋದಷ್ಟೇ. ನೋಡಿ, ಹಾಕಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಈ ಮೀನನ್ನು ಇದಕ್ಕೆ ಹಾಕ್ಕೊಳ್ಳೋದು. ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಡುಗೆ ಮಾಡೋದೆಲ್ಲ ಈ ಥರ ಆಗ್ತಿರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು 10 ನಿಮಿಷ ಇದನ್ನು ಫುಲ್ಲು ಅದೆಲ್ಲ ಇದಕ್ಕೆಲ್ಲ ಇದು ಕಲಸಿರೋದೆಲ್ಲ ಆಗಬೇಕಲ್ವಾ, ಒಂದು 10 ನಿಮಿಷ ಬಿಡೋಣ.
10 ನಿಮಿಷ ಆಗಿದೆ. ಮೊದಲೇ ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಅದು ಬಜ್ಜಿ ಬೋಂಡ ಎಲ್ಲ ಮಾಡಿರ್ತೀವಲ್ಲ, ಆ ಎಣ್ಣೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅದಕ್ಕೆ ಎಣ್ಣೆನೂ ಕೂಡ ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು. ಮತ್ತು ಇವಾಗ ಒಂದೊಂದು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಕೊಳ್ಳಿ. ನೋಡಿ, ಈ ಸುಮ್ಮನೆ ಹೊಸ್ದಾಗಿ ಎಣ್ಣೆನ ಬಿಟ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಜಾಸ್ತಿ ದಿನ ಕೂಡ ಮಾಡೋಕ್ಕಾಗಲ್ಲ, ಸ್ಮೆಲ್ ಬಂದುಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪನೇ ತೊಗೊಂಡಿದ್ದೀನಿ. ಫಿಶನ್ನು ಹಾಕಿದ ತಕ್ಷಣ ತಿರುಗಿಸೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. 1-2 ನಿಮಿಷ ಬಿಟ್ಟು ಆಮೇಲೆ ತಿರುಗಿಸ್ಕೊಂಡು ನೋಡ್ಕೊಳ್ಳಿ. ನೋಡಿ, ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನೋಡಿಕೊಂಡು ಈ ಥರ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಈ ಥರ ಫುಲ್ಲು ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಮಿನಿಮಮ್ ಒಂದು 10 ನಿಮಿಷ ಬೆಂದರೆ ಸಾಕಾಗುತ್ತೆ. ಮತ್ತು ಇವಾಗ ಅದನ್ನು ತೆಗೆದು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಹಾಕ್ಕೊಳ್ಳಿ. ಈಗ ಇನ್ನೂ ಇರೋದನ್ನು ಹಾಕ್ಕೊಳ್ಳೋಣ. ಎಣ್ಣೆ ಸಿಡಿಯುತ್ತೆ, ದೂರ ನಿಂತ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ. ಮೀನನ್ನು ಹಾಕಿದ ತಕ್ಷಣ ಈ ಥರ ಹಿಂಗೆ ತಿರುಗ್ಸೋಕೆ ಹೋಗ್ಬಾರ್ದು. ಯಾಕೆಂದರೆ ಅದೆಲ್ಲ ಮಸಾಲೆ ಎಲ್ಲ ಐತಲ್ಲ, ಅದ್ರ ಮೇಲೆ ಅದೆಲ್ಲ ಕದ್ಕೊಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಕಲರ್ ಚೇಂಜ್ ಆಗಬೇಕು. ಈ ಥರ ಎಣ್ಣೆ ಸಿಡಿಯುತ್ತೆ ಅಂತ. ನೋಡಿದ್ರಲ್ಲ ಹೆಂಗೆ ಸಿಡಿಯುತ್ತೆ, ಢಮ್ 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 ಅಂತ. ಮತ್ತೆ ಸಿಗ್ತೀನಿ. ಇದು ಕೂಡ ಆಗೈತೆ ನೋಡಿ. ಫುಲ್ ಸ್ವಲ್ಪ ಬ್ಲ್ಯಾಕ್ ಥರ ಆಗಬೇಕು, ಆವಾಗಲೇ ಫಿಶ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈ ಥರ ಇರಬೇಕು. ಸುಮ್ಮನೆ ಕಲರ್ಗೋಸ್ಕರ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ತೆಗೆದ್ರೆ ಅದು ಒಳಗಡೆ ಎಲ್ಲ ಬೆಂದಿರಲ್ಲ, ಹಸಿದಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿರಬೇಕು, ಅವಾಗ ಚೆನ್ನಾಗಿರುತ್ತೆ. ಮತ್ತು ಇವಾಗ ಉಳಿದಿರೋದನ್ನು ಹಾಕ್ಕೊಳ್ಳೋಣ. 5 kg ಮೀನು ಅಂತ ಹೇಳಿದ್ನಲ್ಲ, ಅದು ಒಂದೇ ಇತ್ತು. ಆದರೆ ನಾವು ಅಷ್ಟೇ ತಗೊಂಡಿಲ್ಲ 5 kgನೂ. ನಮ್ಮ ದೊಡ್ಡಮ್ಮವ್ರಿಗೂ ಕೂಡ ಕೊಟ್ಟು ಕಳಿಸಿದ್ವಿ. ನಮ್ಮ ಅಣ್ಣ ಬಂದಿದ್ದು ತಗೊಂಡು ಹೋಗಿ ಇಲ್ಲೇ ಕ್ಲೀನ್ ಮಾಡಿ ಅವ್ರು ಸ್ವಲ್ಪ ನಾವು ಸ್ವಲ್ಪ ತಗೊಂಡಿರೋದು. ಮೀನು ಹಾಕ್ಬೇಕಾದ್ರೆ ದಪ್ಪ ಕಡಿ ಸಣ್ಣ ಕಡಿ ಇರುತ್ತಲ್ಲ, ದಪ್ಪದೇ ಒಂದ್ಸಲ ಹಾಕ್ಕೊಳ್ಳಿ, ಸಣ್ಣ ಕಡಿನೇ ಒಂದ್ಸಲ ಹಾಕ್ಕೊಳ್ಳಿ. ಸಣ್ಣದ್ರ ಜೊತೆ ದಪ್ಪ ಕಡಿನ ಹಾಕಿದ್ರೆ ಅದು ಈಗ ಚಿಕ್ಕದಾಗಿ ಕಟ್ ಮಾಡಿರೋದು ಬೇಗ ಬೇಯುತ್ತೆ, ದಪ್ಪನ ಕಟ್ ಮಾಡಿರೋದು ಬೇಗ ಬೇಯಲ್ಲ. ಅದಕ್ಕೋಸ್ಕರ ಎಣ್ಣೆ ಸಿಡಿಯುತ್ತೆ, ಸ್ವಲ್ಪ ದೂರ ನಿಂತ್ಕೊಂಡು ಹಾಕ್ಕೊಳ್ಳಿ. ಇದು ಬೆಂದಾದ್ಮೇಲೆ ಸಿಗ್ತೀನಿ. ಕಬಾಬ್ ಇನ್ನೂ ಬೇಯ್ತಾ ಇದೆ. ಪೂರ್ತಿ ವೀಡಿಯೋ ಮಾಡೋಕ್ಕೆ ಹೋದರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಒಂದು 3 ಪೀಸ್ ಹಾಕ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬಂತು ಅಂತ. ಎಲ್ಲೂ ಹಸಿದಿಲ್ಲ ಅಲ್ವಾ, ಈ ಥರ ಬರಬೇಕು. ಈ ಥರ ಸ್ವಲ್ಪ ಕಪ್ಪುಗಾಗಬೇಕು, ಆವಾಗಲೇ ಚೆನ್ನಾಗಿ ಬರೋದು. ಸ್ವಲ್ಪ ಇದಕ್ಕೆ ನಿಂಬೆಹಣ್ಣು ನಿಂತ್ಕೊಂಡು ಬಾಯಿ ನೀರು ಬರ್ತಾವೆ. ಸಕ್ಕತ್ತಾಗೈತೆ ಫಿಶ್ ಕಬಾಬ್, ಸಕ್ಕತ್ತಾಗೈತೆ. ವಿಡಿಯೋ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.